ಹಾಯ್ ಹಲೋ ಫ್ರೆಂಡ್ಸ್. ಎಲ್ಲರೂ ಕೇಳ್ತಾ ಇದ್ರಲ್ವಾ ಸಿಸ್ಟರ್ ತಾಯಿ ಕಾರ್ಡ್ ಬಗ್ಗೆ ಹೇಳಿ ಅಂತ. ಈಗ ಹೇಳ್ತಾ ಇದ್ದೀನಿ ನೋಡಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ತಾಯಿ ಕಾರ್ಡ್ ಏನು, ತಾಯಿ ಕಾರ್ಡ್ ಯಾಕೆ ತೊಗೋಬೇಕು ಅನ್ನೋದೇ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ತಾಯಿ ಕಾರ್ಡು ಈಗ ಹೊಸ್ದಾಗಿ ಬರೋದು ಈ ಥರ ಇರುತ್ತೆ. ಹೇಳಿ, ಫಸ್ಟು ತೊಗೊಂಡಿದ ತಕ್ಷಣ ಈ ಥರ ಎಲ್ಲ ಖಾಲಿ ಇರುತ್ತೆ. ಇದೆಲ್ಲ ಫಿಲಪ್ ಆಗಿರಲ್ಲ. ಬಟ್ ನಾನು ಫಿಲಪ್ ಆಗಿರೋ ತೋರಿಸ್ತಾ ಇದ್ದೀನಿ. ಆಮೇಲೆ ಖಾಲಿದು ಯಾವುದಾದ್ರೂ ಇದ್ದರೆ ತೋರಿಸ್ತೇನೆ ಆಯಿತಾ. ಇಲ್ಲಿ ನೀವು ತಾಯಿ ಕಾರ್ಡ್ ಯಾಕೆ ತೊಗೋಬೇಕು ಅಂದರೆ, ನೀವು ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಅವ್ರು ಎಂಟ್ರಿ ಮಾಡ್ತಾರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ನೀವು ಎಲ್ಲೇ ಹೋಗಿ ಇಲ್ಲಿ ತಾಯಿ ಕಾರ್ಡ್ ನಂಬರ್ ಕಾಣ್ತಿದೆಯಲ್ಲ, ಇದನ್ನ ಎಂಟ್ರಿ ಮಾಡಿದ ತಕ್ಷಣವೇ ನಿಮ್ಗೆ ಯಾವ್ಯಾವ ವ್ಯಾಕ್ಸಿನ್ ಆಗಿದೆ, ನಿಮ್ಗೆ ಎಷ್ಟು ತಿಂಗಳಲ್ಲಿದೆ, ಇದಕ್ಕಿಂತ ಮುಂಚೆ ಯಾವ್ದಾದ್ರು ಪ್ರೀವಿಯಸ್ ಅಬೇಷನ್ಸ್ ಏನಾದರೂ ಇದೆಯಾ, ಎಲ್ಲ ಡೀಟೇಲ್ಸು ಒಂದು ಕಡೆಯಿಂದ ಅವ್ರಿಗೆ ಸಿಗುತ್ತೆ ಅನ್ನೋ ರೀಸನಿಗೆ ಈ ತಾಯಿ ಕಾರ್ಡನ್ನ ಐಡೆಂಟಿಫಿಕೇಷನ್ಗೋಸ್ಕರ ನಿಮಗೆ ಕೊಡ್ತಾರೆ ಪ್ರೆಗ್ನೆನ್ಸಿಗಳಿಗೆ. ಈ ತಾಯಿ ಕಾರ್ಡನ್ನ ಎಂಟ್ರಿ ಮಾಡ್ತಾರೆ ತೊಗೊಂಡಿದ ತಕ್ಷಣವೇ ಇವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ. ನೆಕ್ಸ್ಟು ಇದರಲ್ಲಿ ನಿಮ್ಮ ಡೀಟೇಲ್ಸು, ನಿಮ್ಮ ಹೆಸ್ರು, ನಿಮ್ಮ ಏಜು ಮತ್ತು ಯಾವ ಊರು, ಇದರಲ್ಲೆಲ್ಲ ಇರುತ್ತೆ. ನೀವು ಯಾವಾಗ ಲಾಸ್ಟ್ ಪೀರಿಯಡ್ಸ್ ಆಗಿರೋದು, ಮತ್ತು ನಿಮ್ಮ EDD ಯಾವಾಗ ಡೆಲಿವರಿ ಡೇಟ್ ಇರೋದು, ಲಾಸ್ಟ್ ಏನಾದರೂ ಎಷ್ಟನೇದು ಪ್ರೆಗ್ನೆಂಟು, ಮತ್ತು ಅಬಾರ್ಷನ್ಸ್ ಏನಾದರೂ ಇದೆಯಾ, ಅದೆಲ್ಲ ಇದರಲ್ಲಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಯಾವ ನಿಮ್ಮ ಆಶಾ ವರ್ಕರ್ಗಳು ಅಡ್ರೆಸ್ಸು, ನಿಮ್ಮ ಆಶಾ ವರ್ಕರ್ ಫೋನ್ ನಂಬರ್ಸು ಎಲ್ಲ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಬಂತು, ಇದರೊಳಗಡೆ ನಿಮ್ಮ ವೆಯ್ಟ್ ಯಾವಾಗ ಬಂದಿದ್ದೀರ ಚೆಕಪ್ಸಿಗೆ ಆವಾಗ ನಿಮ್ಮ ವೆಯ್ಟ್ ಎಂಟ್ರಿ ಆಗ್ತಾ ಇರುತ್ತೆ. ಮತ್ತು ಇದು ಬಂದು ನಿಮ್ಮ TT 3 ತಿಂಗಳಲ್ಲಿ ಹಾಕಿಸ್ಕೊಳಕ್ಕೆ ಹೇಳ್ತಾರಲ್ಲ 2 ಇಂಜೆಕ್ಷನ್ಸ, ಅದು ಇದು TT ಅವ್ರು ಎಂಟ್ರಿ ಮಾಡಿದಾರಾ ಇಲ್ವ ಅಂತ ಸರಿಯಾಗಿ ನೋಡ್ಕೋಬೇಕು. ಯಾಕಂದರೆ ಒಂದೊಂದು ಸತಿ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಕೆಲವೊಂದು ಸತಿ ಎಂಟ್ರಿನೇ ಆಗಿರಲ್ಲ ಡೇಟ್ನಿಂಟು, ಹಾಗೆ ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತೀರ. ನೆಕ್ಸ್ಟ್ ಟೈಮ್ ಇನ್ನೊಂದು ಇಂಜೆಕ್ಷನಿಗೆ ಬಂದಾಗ ಫಸ್ಟ್ ಡೋಸ್ ಎಂಟ್ರಿ ಆಗಿಲ್ಲ ಅಂದರೆ ಸೆಕೆಂಡ್ ಡೋಸ್ ಹಾಕೋದಕ್ಕೆ ತುಂಬ ಕ್ವಶನ್ ಕೇಳ್ತಾರೆ. ಸೊ ಹಂಗಾಗ್ಬಿಟ್ಟು ನೀವು ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಎಂಟ್ರಿ ಆಗಿದೆ ಇದು ಅಂತ ನೋಡ್ಕೊಂಬಿಟ್ಟು ಹೋಗಬೇಕು. ನೆಕ್ಸ್ಟು ಇದು ಬಂದು ಐರನ್ ಟ್ಯಾಬ್ಲೆಟ್ಸು, ಅಂದರೆ ನೀವು 4 ತಿಂಗಳು ಬಿದ್ದಿದ ತಕ್ಷಣದಿಂದ ಐರನ್ ಟ್ಯಾಬ್ಲೆಟ್ಸ್ ನುಂಗೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡೈಲಿ ಒಂದೊಂದು ತೊಗೋಬೇಕು. ಮಂತಿಗೆ 30 ಆಗುತ್ತೆ. ಎಷ್ಟು ಮಂತ್ ತೊಗೊತಾ ಇದ್ದೀರಾ ಅನ್ನೋದನ್ನು ಇದರೊಳಗಡೆ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟ್ ಇದು ಬಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಯಾವಾಗ ತೊಗೊತಾ ಇದ್ದೀರಾ ಅನ್ನೋದನ್ನ ಡೇಟ್ ಪ್ರಕಾರ ಇದರಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದು ಬಂದು ನಿಮ್ಮ ಹಿಂದೆ ಪ್ರೆಗ್ನೆನ್ಸಿ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಇತ್ತ, ಅಥವಾ ನಿಮಗೇನಾದರೂ BP ಇತ್ತಾ, ಶುಗರ್ ಇತ್ತಾ, ಅಥವಾ ಬೇರೆ ಏನಾದರೂ ತೊಂದರೆ ಇತ್ತಾ ಅಂತ ಇದರಲ್ಲಿರುತ್ತೆ. ಇದು ಸಕ್ಕರೆ ಕಾಯಿಲೆ ಮತ್ತು ನಿಮ್ಮ ಹೃದಯಕ್ಕೆ ಏನಾದರೂ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪೇಷಂಟ್ಸಾ ನೀವು, ಇಲ್ಲಾಂದರೆ TB ಏನಾದರೂ ಇತ್ತಾ ಹಿಂದಿನ ಇದರೊಳಗಡೆ ಪ್ರೆಗ್ನೆನ್ಸಿ ಒಳಗಡೆ ಅನ್ನೋ ಡೀಟೇಲ್ಸ್ಗೆಲ್ಲನೂ ಇದರೊಳಗಡೆ ಫಿಲ್ ಮಾಡಿರ್ತಾರೆ. ನಿಮಗೇನಾದರೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದರೆ ಟಿಕ್ ಮಾಡಿರ್ತಾರೆ, ಇಲ್ಲಾಂದರೆ ರಾಂಗಾಗಿ ಟಿಕ್ ಮಾಡಿರ್ತಾರೆ. ನೆಕ್ಸ್ಟ್ ಇದು ಬಂದು HV, ನಿಮಗೆ ಎಷ್ಟು ಇದೆ ಅನ್ನೋದನ್ನು ಚೆಕ್ ಮಾಡಿಸೋ ಬಂದಾಗ RBS ಎಷ್ಟಿದೆ, ಶುಗರ್ ಲೆವೆಲ್ ಬಂದು ಪ್ರತಿ ಸಲ ಬ್ಲಡ್ ಎಷ್ಟಿದೆ ಅಂತ ಪ್ರತಿ ತಿಂಗಳು ಚೆಕ್ ಮಾಡ್ತಾರಲ್ಲ, ಅದನ್ನು ಇಲ್ಲೇ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟು ನಿಮ್ಮ ಬ್ಲಡ್ ಗ್ರೂಪ್, ಯಾವ ಬ್ಲಡ್ ಗ್ರೂಪ್ ನಿಮ್ಮದು ಮತ್ತು ಯಾವಾಗ ಚೆಕ್ ಮಾಡಿರೋದು ಅನ್ನೋದನ್ನು ಇವೆರಡು ಇದರಲ್ಲಿ ಬರೆದಿರ್ತಾರೆ. ಮತ್ತು ಇದು ನಿಮ್ಮ ಹಸ್ಬೆಂಡು HbSAg ಅಂದರೆ HIV ಪಾಸಿಟಿವ್ ನಿಮ್ಮ ಹಸ್ಬೆಂಡ್ಗೆ ಇರ್ಬೋದು, ಇಲ್ಲದೆ ಇರ್ಬೋದು. ಅದನ್ನು ಒಂದು ಸತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆಕ್ ಮಾಡಲೇಬೇಕು. ನಿಮ್ಮ ಪ್ರೆಗ್ನೆಂಟ್ ಇರೋದ್ರಿಂದ ನಿಮ್ಮ ಹಸ್ಬೆಂಡ್ಗೂ ಇರೋ ಚಾನ್ಸಸ್ ತುಂಬ ಇರುತ್ತೆ ಅನ್ನೋ ರೀಸನಿಗೋಸ್ಕರ ಚೆಕ್ ಮಾಡಿದ್ರೆ ನಿಮ್ಮ ಹುಟ್ಟೋ ಮಗುಗೆ ಬರ್ದಂಗೆ ಅಡ್ವಾನ್ಸಾಗಿನೇ ಟ್ರೀಟ್ಮೆಂಟ್ ತೊಗೋಬೋದು ಅನ್ನೋ ರೀಸನಿಗೆ ಇದನ್ನೆಲ್ಲ ಮುಂಚೆನೇ ಚೆಕ್ ಮಾಡಿಸ್ತಾರೆ. ನೆಕ್ಸ್ಟ್ ಬಂದು ಇದು ಯಾಕಂತಂದರೆ ಗರ್ಭಿಣಿಯರ ತಪಾಸಣೆಯ ವಿವರ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಎಷ್ಟು ಚೆಕಪ್ ಮಾಡಿಸಿದ್ದೀರಾ ಮತ್ತು ಎಷ್ಟು ಟೈಮ್ ಹಾಸ್ಪಿಟ್ಲಿಗೆ ವಿಸಿಟ್ ಹಾಕಿದ್ದೀರಾ, ಪ್ರತಿ ತಿಂಗಳು ಬರಬೇಕು. 9ನೇ ತಾರೀಕು ಪ್ರತಿ ತಿಂಗಳು ಪ್ರೆಗ್ನೆಂಟ್ಗಳಿಗೆ ಅಂತಲೇ ಇಟ್ಟಿರ್ತಾರೆ. ಅವಾಗ ಬಂದುಬಿಟ್ಟು HB ಚೆಕ್ ಮಾಡಿಸ್ಬೇಕು, ವೆಯ್ಟ್ ಗೇನ್ ಆಗ್ತಿದ್ದೀರಾ ಚೆಕ್ ಮಾಡಿಸ್ಬೇಕು, BP ಎಷ್ಟಿದೆ ಚೆಕ್ ಮಾಡಿಸ್ಬೇಕು, ಡಾಕ್ಟರ್ಸ್ ಯಾವ ಟ್ಯಾಬ್ಲೆಟ್ ಅಡ್ವೈಸ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದೆಲ್ಲ 4 ಚೆಕಪ್ಸು ಕ್ಲಿಯರಾಗಿ ಎಂಟ್ರಿ ಆಗಿರಬೇಕು. ಅಟ್ಲೀಸ್ಟ್ 4 ಚೆಕಪ್ಸ್ ಆಗಿರಬೇಕು. ನೀವು ಪ್ರತಿ ತಿಂಗಳು ಚೆಕ್ ಮಾಡಿಸೋದಾಗಿದ್ದರೆ ಈ ಫುಲ್ ಕ್ಲಿಯರ್ ಆಗಿರುತ್ತೆ. ಇದೆಲ್ಲ ಎಂಟ್ರಿ ಇದೆಯಲ್ಲ, ಇದೆಲ್ಲ ಫಿಲಪ್ ಆಗಿರುತ್ತೆ. ನೀವು ಅಷ್ಟು ಮಾಡಿಸಿಲ್ಲ ಅಂದರೆ ಅಟ್ಲೀಸ್ಟ್ 4 ಚೆಕಪ್ಸ್ ಆಗಿರಬೇಕು. 4 ಚೆಕಪ್ ನೋಡಿರಿ, ಬಂದಾಗ ಫಸ್ಟ್ ಮಂತಲ್ಲಿ ಎಷ್ಟಿದೆ 45 kgs ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ಎಷ್ಟಿದ್ದಾರೆ 49 kgs ಇದ್ದಾರೆ. ಅಂದರೆ ತಿಂಗಳಿಗೂ ಎಷ್ಟು ಇಂಕ್ರಿಮೆಂಟ್ ಆಗ್ತಿದೆ ವೆಯ್ಟ್ ಗೇನು, ಅಥವಾ ಮತ್ತು BP ಆಗಿರ್ಬೋದು, BP ವೇರಿಯೇಷನ್ ಆಗ್ತಿದೆಯಾ ತಿಂಗಳಿಗೂ, HB ಲೆವೆಲ್ ಜಾಸ್ತಿ ಆಗ್ತಿದೆಯಾ ಅಥವಾ ಕಮ್ಮಿ ಆಗ್ತಿದೆಯಾ, ಡಾಕ್ಟ್ರು ಏನು ಅಡ್ವೈಸ್ ಮಾಡಿದ್ದಾರೆ, ನೀವು ಕರೆಕ್ಟ್
ಕರೆಕ್ಟಾಗಿ ಮಂತ್ಲಿ ಚೆಕಪಿಗೆ ಬಂದರೆ ಇದನ್ನು ನೋಡಿದ ತಕ್ಷಣ ಯಾರೇ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ. ನೀವು ಪ್ರತಿ ತಿಂಗಳು ಬಂದಾಗ ಎಲ್ಲ ನಾರ್ಮಲ್ ಇತ್ತಾ ಇಲ್ವಾ ಅಂತ ಅವ್ರಿಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರನೇ ತಾಯಿ ಕಾರ್ಡ್ ಕೊಡೋದು, ಮತ್ತು ಪ್ರತಿ ತಿಂಗಳು ಹೋಗಿ ಚೆಕಪ್ಪಿಗೆ ಎಂಟ್ರಿ ಮಾಡಿಸ್ಕೊಳ್ಳಿ ಅನ್ನೋದು ಇದೇ ರೀಸನ್ಗೋಸ್ಕರ. ನೀವು ಪ್ರತಿ ತಿಂಗಳು ಮಾಡಿಸ್ದಂಗೆ ಈ ಮಂತ್ ಮಾಡಿಸಿರ್ತೀರ, ಮತ್ತು ಇನ್ನೊಂದು 2-3 ಮಂತ್ ಮಾಡಿಸಿಲ್ಲ ನೀವು ಅಂತಂದರೆ, ಈಗ 9 ಇದೆ, 9 ಗ್ರಾಮ್ ಇದೆ HB ಅಂತಂದರೆ ನೆಕ್ಸ್ಟ್ 3 ತಿಂಗಳೊಳಗಡೆ ಕಮ್ಮಿ ಆಗಿರ್ಬೋದು. ಆವಾಗ ಲಾಸ್ಟ್ ಮಿನಿಟು 9 ತಿಂಗಳಲ್ಲಿ ನಿಮಗಿದ್ದಾಗ ಆವಾಗ ಇಂಜೆಕ್ಷನ್ ಸಾಕ್ಸೋಕ್ಕಾಗಲ್ಲ, ಏನೂ ಆಗೋಲ್ಲ. ಒಂದೇ ಸರಿ ನೀವು ಬಾಟ್ಲೆ ಹಾಕ್ಸ್ಕೋಬೇಕಾಗುತ್ತೆ ಇಂಜೆಕ್ಷನ್ಸು. ಸೊ ಹಂಗಾಗಿ ಮುನ್ನೆಚ್ಚರಿಕೆಯಾಗಿ ಇದನ್ನೆಲ್ಲನೂ ಎಂಟ್ರಿ ಮಾಡಿಸ್ಕೊಂಡಿರ್ಬೇಕು. ನೀವು ಚೆಕಪಿಗೆ ಹೋಗಿರ್ತೀರ ಕೆಲವೊಂದು ಸತಿ, ಬಟ್ ಎಂಟ್ರಿನೇ ಮಾಡಿಸ್ಕೊಂಡಿಲ್ಲ. ಬಟ್ ಇದನ್ನು ನೋಡಿಬಿಟ್ಟು ಡಾಕ್ಟರ್ಸ್ ಎಂಟ್ರಿ ಮಾಡಿಲ್ಲ, ಒಂದು ಸ್ಲಿಪ್ಪಲ್ಲಿ ಬರ್ಕೊಟ್ಟಿದ್ದಾರೆ ಅಂದ್ರೂ ನಿಮ್ಮ ಆಶಾ ವರ್ಕರ್ ಹತ್ರನೋ ಅಥವಾ ANMs ಹತ್ರನೋ ಇದನ್ನು ಎಂಟ್ರಿ ಮಾಡಿಸ್ಕೊಳ್ಬೇಕು ಕಂಪಲ್ಸರಿ. ಗೊತ್ತಾಯ್ತಲ್ವ ಇದೆಲ್ಲನೂ? ಇದೆಲ್ಲ ಡೆಲಿವರಿ ಆದಮೇಲೆ ಎಂಟ್ರಿ ಮಾಡೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಅವಶ್ಯಕತೆ ಇರಲ್ಲ ಇದನ್ನು. ಡೆಲಿವರಿ ಆದಮೇಲೆ ಅವರೇನೇ ಎಂಟ್ರಿ ಮಾಡ್ತಾರೆ. ನಾರ್ಮಲ್ ಡೆಲಿವರಿನ ಸಿಸರಿಂಗ ಅನ್ನೋದ್ರ ಮೇಲ್ಗಡೆ ಇದನ್ನು ಡಿಪೆಂಡ್ ಮಾಡಿ ಬರೀತಾರೆ. ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು ನವಜಾತ ಶಿಶುವಿನ ಆರೈಕೆ, ಅಂದರೆ ಮಗು ಹುಟ್ಟಿದ ತಕ್ಷಣ ಹೇಗೆ ಇಟ್ಕೋಬೇಕು ಅನ್ನೋ ಡೀಟೇಲ್ಸ್ನ ಇಲ್ಲೇ ಎಂಟ್ರಿ ಮಾಡಿರ್ತಾರೆ. ಹೇಗೆ ಮಗುನ ಬೆಚ್ಚಗೆ ಇಟ್ಕೋಬೇಕು, ಯಾವಾಗ ಹಾಲು ಕುಡಿಸ್ಬೇಕು, ಎಷ್ಟು ಇದಕ್ಕೊಂದು ಸತಿ ಇಂಜೆಕ್ಷನ್ಸ್ ಹಾಕೋಕೆ ಕರ್ಕೊಂಡು ಹೋಗಬೇಕು, ಅದನ್ನೆಲ್ಲ ಡೀಟೇಲ್ಸ್ ಇಲ್ಲೇ ಇರುತ್ತೆ. ಬಟ್ ಯಾರೂ ಓದಿರಲ್ಲ. ಇದನ್ನು ಓದಿದ್ರೆ, ತಾಯಿ ಕಾರ್ಡ್ ಓದಿದ್ರೆ ಆಲ್ಮೋಸ್ಟ್ ಆಲ್ ಇನ್ಫಾರ್ಮೇಷನ್ಸು ನಿಮಗೆ ಗೊತ್ತಾಗುತ್ತೆ. ಏನೇನು ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೊಬೇಕು, ನಮ್ಮ ಮಗುಗೆ ಈ ಥರ ನೋಡ್ಕೋಬೇಕು ಅನ್ನೋದೆಲ್ಲ ಇದರೊಳಗಡೆನೇ ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿ ಬರೆದಿರ್ತಾರೆ. ಬಟ್ ಯಾರೂ ಇದನ್ನು ಓದೋಕ್ಕೆ ಹೋಗಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು 12ನೇ ಪೇಜಲ್ಲಿ ಬಂದು ಅತಿಸಾರ ಭೇದಿ, ಅಂದರೆ ಭೇದಿ ಇದ್ದಾಗ ಹೆಂಗಿರುತ್ತೆ, ಏನಿಂದ ಭೇದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಾವು ಭೇದಿ ಆಗ್ದಂಗೆ ಹೇಗೆ ನಿಯಂತ್ರಿಸ್ಬೋದು ಇದರಲ್ಲೇ ಇದೆ ನೋಡಿ. ಅತಿಸಾರ ಭೇದಿಯ ಚಿಕಿತ್ಸೆ, ಅಂದರೆ ಆ ಭೇದಿ ಆದಾಗ ಹೇಗೆ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದೆಲ್ಲ ಇಲ್ಲೇ ಕೊಟ್ಟಿರ್ತಾರೆ. ನೀಟಾಗಿ ನೀವು ಒಂದು ಕಡೆಯಿಂದ ಓದ್ಕೊಂಬನ್ನಿ. ಇದರಲ್ಲೇ ಟ್ರೀಟ್ಮೆಂಟ್ಸ್ ಇರುತ್ತೆ. ಮಕ್ಳಿಗೆ ಹೇಗೆ ನೋಡ್ಕೊಬೇಕು, ಏನು ಕೊಟ್ಟರೆ ಕಮ್ಮಿ ಆಗುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ ಇಲ್ಲೇ ಬರ್ತಿರ್ತಾರೆ. ಮತ್ತು ನ್ಯೂಮೋನಿಯಾ ತಡೆಗಟ್ಟುವುದು ಹೇಗೆ, ಅಂದರೆ ಇಲ್ಲೇ ಇದೆ ನೋಡಿ. ಮಗು ಏನು ಮಾಡುತ್ತೆ ನ್ಯೂಮೋನಿಯಾ ಆದಾಗ, ಮಗುವಿಗೆ ಅತಿಸಾರ ಕೆಮ್ಮಿರುತ್ತೆ, ತುಂಬ ಕೆಮ್ಮಿರುತ್ತೆ, ಜ್ವರ ಉಸಿರಾಡ್ತಾ ಇರುತ್ತೆ, ಪಕ್ಕೆ ಸೆಳೀತಾ ಇರುತ್ತೆ ಉಸಿರಾಡ್ದ ಪ್ರತಿ ಸಲ, ಮತ್ತು ಜ್ವರ ಬರುತ್ತೆ. ಇವೆಲ್ಲ ಇದೆ ಸಿಮ್ಟಮ್ಸು ಅಂತಂದಿದ ತಕ್ಷಣ ನೀವೇನು ಮಾಡಬೇಕು, ಮೊದಲು ತೊಗೊಂಡೋಗಿ ಮಗುನ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. 13ನೇ ಪೇಜಲ್ಲಿ ಏನಿದೆ ಅಂದರೆ ಮಗುನ ಹೇಗೆ ಅಬ್ಸರ್ವ್ ಮಾಡಬೇಕು, ಮಗುನ ಹೇಗೆ ಟ್ರೀಟ್ ಮಾಡಬೇಕು, ಮಗುನ ಯಾವಾಗ ಹಾಲು ಕುಡಿಸ್ಬೇಕು, ಹೇಗೆ ಅದನ್ನು ಆಟಾಡಿಸ್ಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸು ಅದರೊಳಗಡೆ ಇರುತ್ತೆ. ನೀವೇ ಓದ್ಕೋಬೇಕು. ತಾಯಿ ಕಾರ್ಡ್ ಇರೋರು ನೋಡ್ತಾ ಇರ್ಬೋದು. ಇದು 14ನೇ ಪೇಜಲ್ಲಿ ಏನಿದೆ ಅಂದರೆ ಮಗುನ ಮಾತನಾಡಿಸಿ ಅವ್ರನ್ನ ನೋಡಿಸ್ಬೇಕು. ಎಲ್ಲನೂ 6 ತಿಂಗಳು ಬಿದ್ದಿದ ತಕ್ಷಣ ಏನು ತಿನ್ನಿಸ್ಬಾರ್ದು, ಮತ್ತು ಮಗುಗೆ ಎದೆ ಹಾಲು ಕುಡಿಸ್ಬೇಕು. 6 ತಿಂಗಳಾದಮೇಲೆ ಎದೆ ಹಾಲು ಜೊತೆಲೇನೇ 2-3 ಸಾರಿ ಸೆರ್ಲ್ಯಾಕ್ ಆಗಿರ್ಬೋದು ಅಥವಾ ಸರಿಯಾಗಿರ್ಬೋದು, ಬೇರೆ ಏನಾದರೂ ಪದಾರ್ಥನ ತೆಳುವಾದಂಥ ಪದಾರ್ಥನ ದಿನಕ್ಕೆ 2-3 ಸರ್ತಿ ಕೊಡ್ತಾ ಇರಬೇಕು. ಅದ್ರ ಜೊತೆಲಿ 2 ತಿಂಗಳಿಂದ 9 ತಿಂಗಳು ಮೇಲ್ಗಡೆ ಇಲ್ಲದೆ ಕೊಟ್ಟಂಗೆ ಎಲ್ಲನೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಇವತ್ತು ಸ್ವಲ್ಪ ತಿನ್ನಿಸ್ತಾ ಇರೋದು, ನಾಳೆ ಇನ್ನೊಂದು 2 ತಿಂಗಳಾದಮೇಲೆ ಇನ್ನೂ ಸ್ವಲ್ಪ ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದೇ ಥರ ಇಲ್ಲೆಲ್ಲ ಕೊಟ್ಟಿರ್ತಾರೆ. ಇದನ್ನ ಒಂದು ಕಡೆಯಿಂದ ಓದ್ಕೊಬೇಕು. ಮತ್ತು 9 ತಿಂಗಳಿಂದ 12ನೇ ತಿಂಗಳು, ಅಂದರೆ 1 ವರ್ಷ ಬಂದ ಮಗನ ಸ್ವಲ್ಪ ಖಾರ ಅನ್ನದ ಜೊತೆಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು, ತುಪ್ಪ ಮಿಕ್ಸ್ ಮಾಡಿಕೊಂಡು ತಿನ್ನಿಸೋದನ್ನು ರೂಢಿ ಮಾಡ್ಕೋಬೇಕು. ಏಕೆಂದರೆ ಮಗು ಬರೀ ಇರೋದನ್ನೇ ನೀವು ತಿನ್ನಿಸ್ಕೊಂಡು ಕೂತ್ಕೊಂಡ್ರೆ ಮಗುಗೆ ಮುಂದೆ ಖಾರ ತಿನ್ನೋದು ಇದಾಗಲ್ಲ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಮೃದುವಾಗಿ ಮೆತ್ತಗೆ ಖಾರ ಇಲ್ದಂಗೆ ಸ್ವಲ್ಪ ಲೈಟಾಗಿ ಖಾರ ಹತ್ಕೊಂಡು ತಿನ್ನಿಸೋದನ್ನು ರೂಢಿ ಮಾಡ್ಕೊತಾ ಬರಬೇಕು. ನೋಡಿರಿ 15ನೇ ಪೇಜಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಗು ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು. 3 ತಿಂಗಳಾಯ್ತಾ, ಕುತ್ತಿಗೆ ನಿಂತ್ಕೊತಾ ಇದೆಯಾ ಇಲ್ವಾ, ಮಗುನ ಇನ್ನೊಬ್ಬರು ನೋಡಿ ನಗ್ತಾ ಇದೆಯಾ, ನಾವೇನೋ ಮಾತಾಡ್ಸೋದಂದರೆ ಅದು ನಮ್ಮ ಅಬ್ಸರ್ವ್ ಮಾಡ್ತಾ ಇದೆಯಾ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ ತಕ್ಷಣಕ್ಕೆ ಮಗು ಆ್ಯಕ್ಟಿವಿಟೀಸ್ ನಿಮಗೆ ಗೊತ್ತಾಗುತ್ತೆ. ನೀವು ಮಗುನ ಮಾತಾಡಿಸ್ತಾ ಇಲ್ಲ, ಮಗು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಇರ್ಬೋದು. ಯಾಕಂತಂದರೆ ಮಗು ನೀವು ಮಾತಾಡ್ಸಿದ ತಕ್ಷಣ ಆ ಏಜಿಗೆ ತಕ್ಕನಾಗಿ ಬಿಹೇವ್ ಮಾಡೋದನ್ನು ಕಲಿಬೇಕು. ಅದು ನೋಡಬೇಕು, ಎಲ್ಲ ಮಾತಾಡೋದನ್ನು ಅಬ್ಸರ್ವ್ ಮಾಡಬೇಕು, ನೀವು ಓಡಾಡೋದನ್ನು ಅಬ್ಸರ್ವ್ ಮಾಡಬೇಕು.
ಓಡಾಡೋದನ್ನು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡ್ತಾ ಇದೆಯಾ ಇಲ್ವಾ, ನಾವು ಮಾತಾಡ್ಸೋದನ್ನ ರಿಯಾಕ್ಟ್ ಮಾಡುತ್ತಾ, ನಗುತ್ತಾ ಇಲ್ವಾ ಅನ್ನೋದನ್ನೆಲ್ಲನೂ ನೀವೇನೇ ಅದನ್ನು ಮಾತಾಡಿಸ್ತಾ ನೀವೇ ತಿಳ್ಕೊತಾ ಇರಬೇಕು. ಹೆಂಗಿದೆ ಮಗು ಕಾಲಕ್ಕೆ 6 ತಿಂಗಳಾಗ್ತಿದ್ದಂಗೆ 3 ತಿಂಗಳು 4 ತಿಂಗಳು ಅಥವಾ 6 ತಿಂಗಳಾಗ್ತಿದ್ದಂಗೆ ಪಕ್ಕಕ್ಕೆ ಉಳ್ತಾ ಇದೆಯಾ, ದೇಕಾಡ್ತಾ ಇದೆಯಾ, ಅದನ್ನೆಲ್ಲನೂ ಒಂದು ಕಡೆಯಿಂದ ಅಬ್ಸರ್ವ್ ಮಾಡಬೇಕು. ಇಲ್ಲ ಏನೂ ಆ ಥರ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋ ಥರ ಫಸ್ಟು ನಿಮ್ಮ ಆಶಾ ವರ್ಕರ್ನೋ ಅಥವಾ ANMsನೋ ನಿಮ್ಮ ಮನೆ ಹತ್ರ ಬಂದಾಗ ಕೇಳ್ಬೇಕು, ಹಿಂಗೆ ಮಾಡ್ತಾಯಿಲ್ಲ ನನ್ನ ಮಗು ಏನು ಮಾಡಬೇಕು ಅಂತ. ಆಮೇಲೆ ಅವರು ಹೇಳ್ತಾರೆ ಈ ಥರ ಮಾಡಿ ಅಂತ. ಅದೆಲ್ಲ ಮಾಡಾದ್ಮೇಲೆ ಡಾಕ್ಟ್ರವ್ರಿಗೂ ಬಂದು ತೋರಿಸ್ಕೋಬೇಕು. ಮೊದಲು ಇಷ್ಟು ಪೇಜಲ್ಲಿ ನೋಡ್ತಾ ಇರಬೇಕು. ಇದು ಎಲ್ಲನೂ ಬರೀ ಮಗು ಬಗ್ಗೆ ಹೇಗೆ ಮಾಡಬೇಕು, ನೀವು ಏನು ಮಾಡಬಾರ್ದು, ಮಗುಗೆ ಏನಾಗುತ್ತೆ ಏನಾಗಲ್ಲ ಆ ಟೈಮಲ್ಲೆಲ್ಲ ಮಾಡೋದನ್ನೆಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ. ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಬೇಕಷ್ಟೇ. ಅಬ್ಸರ್ವ್ ಮಾಡ್ದಂಗೆ ತಾಯಿ ಕಾರ್ಡೇ ಓದಿರಲ್ಲ, ನೋಡೇ ಇರಲ್ಲ, ಕರೆಕ್ಟಾಗಿ ಕೊಟ್ಟು ಮಗು ದೊಡ್ಡದೇ ಆಗಿದ್ರು ಸಮೇತ ತಾಯಿ ಕಾರ್ಡ್ ಹೆಂಗಿದೆ ಅಂತಲೂ ಕೆಲವ್ರು ನೋಡಿರಲ್ಲ. ಅದನ್ನು ಕಚ್ಚಾಪಿಚ್ಚಿ ಹಾಕಿರ್ತಾರೆ, ಇಲ್ಲಾಂದ್ರೆ ಅಲ್ಲೇ ಬಿಸಾಕಿರ್ತಾರೆ. ಅದನ್ನು ನಿಮ್ಮ ಮಗು 5 ವರ್ಷದವ್ರಿಗೆ ಬರೋವರೆಗೂ ತಾಯಿ ಕಾರ್ಡ್ ಇಟ್ಕೋಬೇಕು. ಎಷ್ಟು ನೀಟಾಗಿ ಇಟ್ಕೋಬೇಕು ಅಂದರೆ ಅದರೊಳಗಡೆ ಪ್ರತಿಯೊಂದು ಡೀಟೇಲ್ಸು ಇರುತ್ತಲ್ವಾ. ಮತ್ತು ನೀವು ಇಲ್ಲಿ ನೋಡ್ತಾ ಇರಬೇಕು, ಒಂದು ಹುಟ್ಟಿದ ತಕ್ಷಣ ಹುಟ್ಟಿರೋ ಡೇಟು ಮತ್ತು ಹುಟ್ಟಿದ ತಕ್ಷಣ ಹಾಕಿರೋಂಥ ಇಂಜೆಕ್ಷನು BCG ಹಾಕಿದ್ದಾರಾ, OPV ಪೋಲಿಯೋ ಹಾಕಿದ್ದಾರಾ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರಾ ಇಲ್ವಾ ಅಂತ ನೋಡಬೇಕು. ಯಾಕಂದರೆ ನೀವು ಯಾವುದೋ ಟೆನ್ಷನಲ್ಲಿ ಹೋಗಿರ್ತೀರ, ಮಗುಗೆ ಇಂಜೆಕ್ಷನ್ ಹಾಕ್ಸ್ಕೊತೀರಾ, ಬಟ್ ಎಂಟ್ರಿ ಮಾಡಿಸಿರಲ್ಲ. ಇಲ್ಲ ಎಂಟ್ರಿ ಮಾಡಿಸಿರ್ತೀರ, ಮಗುಗೆ ಆಮೇಲೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ. ಅವ್ರ ಸಿಸ್ಟುಗಳು ಬೇಡ ಈಗ ಹಾಕ್ಸ್ಬೇಡಿ, ನೆಕ್ಸ್ಟ್ ವೀಕ್ ಹಾಕ್ಸಿ ಅಥವಾ ಆ ಕಡೆ ವೀಕ್ ಹಾಕ್ಸಿ ಅಂದಿರ್ತಾರೆ. ಬಟ್ ಡೇಟ್ ಮಾತ್ರ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟು ನಿಮ್ಮ ಮಗುಗೆಲ್ಲ ಕಮ್ಮಿ ಆದಮೇಲೆ ಹೋಗ್ತೀರಾ, ಹುಷಾರಾಯಿತು ಚೆನ್ನಾಗಿದ್ದಾನೆ ಅಂತ. ಬಟ್ ಅವಾಗಲೇ ಆಲ್ರೆಡಿ ಹಿಂದೆ ಡೇಟ್ ಮೆನ್ಷನ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಅವ್ರು ಹಾಕಲ್ಲ. ಆ್ಯಕ್ಚುಲಾಗಿ ಇದೆಲ್ಲ ಫಿಲಪ್ ಆಗ್ತಾ 1.5 ತಿಂಗಳಲ್ಲಿ ಯಾವ ಇಂಜೆಕ್ಷನ್ಸ್ ಹಾಕ್ಸ್ಬೇಕು, 2.5 ತಿಂಗಳಲ್ಲಿ ಮತ್ತು 3.5 ತಿಂಗಳಲ್ಲಿ ಇಲ್ಲೇ ಕೊಟ್ಟಿರ್ತಾರೆ. ಯಾವ್ಯಾವ ತಿಂಗಳು ಎಷ್ಟೆಷ್ಟಾಗಿರಬೇಕು, ಯಾವ್ಯಾವ ಇಂಜೆಕ್ಷನ್ ಹಾಕ್ತಾರೆ ಅಂತೆಲ್ಲನೂ, ಯಾವ ಇಂಜೆಕ್ಷನ್ ಹಾಕಿದ ದಿನ ಡೇಟು ಎಲ್ಲ ಮೆನ್ಷನ್ ಮಾಡ್ತಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಇವಾಗ ನಿಮ್ಮ ಮಗುಗೆ 9 ತಿಂಗಳದ್ದು ಇಂಜೆಕ್ಷನ್ ಹಾಕ್ಸಿದ್ದೀರಾ ಅಂದರೆ 9 ತಿಂಗಳಲ್ಲಿ ಯಾವ್ಯಾವ ಹಾಕಿದ್ದಾರೆ, ಯಾವ್ಯಾವ ಇಂಜೆಕ್ಷನ್ ಹಾಕಿದ್ದಾರೆ, ಅದು ಎಂಟ್ರಿ ಮಾಡಿದ್ದಾರಾ ಅಂತ. ನೀವು ಹಾಕ್ಸಿದ ತಕ್ಷಣವೇ ಎಂಟ್ರಿ ಮಾಡಿದ್ದಾರಾ ಇಲ್ವ ಅಂತಲೂ ಮಾಡಿದ್ದಾರಾ ಇಲ್ವ ಅಂತ ಚೆಕ್ ಮಾಡ್ಕೊಬೇಕು. ಮತ್ತು ಎಲ್ಲ ಫಿಲಪ್ ಆಗಿದೆ ಅಂತ ಗೊತ್ತಾದ್ಮೇಲೆ ಎಲ್ಲ ತೊಗೊಂಡೋಗ್ಬೇಕು. ನೀವೇನು ಮಾಡ್ತೀರಾ, ಕೆಲವೊಬ್ಬರು ಮಗು ಅಳ್ತಾ ಇದೆ ಅನ್ನೋ ರೀಸನ್ನಿಗೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಗಾಬರಿಯಿಂದ ತಾಯಿ ಕಾರ್ಡ್ನ ಅಲ್ಲೇ ಬಿಟ್ಟಿರ್ತೀರ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಇನ್ನೂ 5 ವರ್ಷದವರೆಗೂ ನಿಮಗೆ ತಾಯಿ ಕಾರ್ಡ್ ಬೇಕು. ತಾಯಿ ಕಾರ್ಡ್ ಇಲ್ಲ ಅಂತಂದರೆ ಮಗುಗೆ ಪ್ರತಿ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೋದಾಗ್ಲೂ ಸಮೇತ ಕೇಳ್ತಾರೆ. ಸೊ ಹಂಗಾಗ್ಬಿಟ್ಟು ತಾಯಿ ಕಾರ್ಡ್ ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ಕಳ್ಕೊಳಕ್ಕೆ ಹೋಗ್ಬೇಡಿ. ಅದು ಅಲ್ದೇ ತಾಯಿ ಕಾರ್ಡ್ನ ನೀಟಾಗಿ ಇಟ್ಕೊಳ್ಳಿ ಆಯ್ತಾ. ಏನಾದರೂ ಡೌಟ್ ಇದ್ದರೆ ಇದ್ರೊಳಗಡೆ ನನಗೆ ಮೆಸೇಜ್ ಇಡಿ, ಕಮೆಂಟ್ ಮಾಡಿ, ನಾನು ಮಾಡಿ ಹೇಳ್ಕೊಡ್ತೇನೆ. ಏನಾದರೂ ಅರ್ಥ ಆಗಿಲ್ಲ ತಾಯಿ ಕಾರ್ಡಲ್ಲಿ ಅಂದರೆ ಒಂದ್ಸರಿ ನೀಟಾಗಿ ಕುತ್ಕೊಂಡು ತಾಯಿ ಕಾರ್ಡನ್ನ ಒಂದು ಟೈಮ್ ಆದ್ರೂ ನೀವು ಫ್ರೀ ಟೈಮಲ್ಲಿ ಒಂದ್ಸತಿ ಓದಿ ಏನಕ್ಕೆ ಕೊಟ್ಟಿದ್ದಾರೆ ತಾಯಿ ಕಾರ್ಡು. ಈ ಸುಮ್ಮನೆ ಸರ್ಕಾರ ಯಾವುದು ಏನನ್ನೂ ಕೊಡಲ್ಲ ಅಲ್ವಾ, ಏನೋ ಪರ್ಪಸ್ ಮೇಲೆ ಕೊಟ್ಟಿರ್ತಾರೆ. ಅದನ್ನೊಂದು ಸರಿ ನೀವು ಮನೇಲಿರೋರು ಯಾರೋ ಒಬ್ಬರು ತೊಗೊಂಡು ಫ್ರೀ ಟೈಮಲ್ಲಿ ಓದಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಅದರಲ್ಲಿರೋದೆಲ್ಲನೂ ನಿಮಗೆ ಅರ್ಥ ಆಗುತ್ತೆ. ಹೇಗೆ ಪ್ರೆಗ್ನೆಂಟ್ಗಳು ನೋಡ್ಕೋಬೇಕು, ಅದರಲ್ಲಿ ಏನೇನು ಟ್ರೀಟ್ಮೆಂಟ್ ತೊಗೊಬೇಕು, ಯಾವ್ಯಾವ ಟೈಮ್ಗೆ ಏನೇನು ಚೆಕಪ್ ಮಾಡಿಸ್ಬೇಕು ಅಂತ. ಯಾವಾಗಾದರೂ ಆ ಥರ ಒಂದು ಸತಿ ಓದಿದ್ರೂ ಸಾಕಾಗುತ್ತೆ. ಯಾಕಂತಂದರೆ ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಬಂದ್ರೂ ನೀವೇ ಇನ್ನೊಬ್ರಿಗೆ ಹೇಳ್ಕೊಡೋ ರೇಂಜಲ್ಲಿ ಇರ್ತೀರ. ನೀವೇನು ಮಾಡ್ತೀರಾ, ಅದರಲ್ಲಿರೋದು ಏನನ್ನೂ ಓದೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇಟ್ಕೊಂಡು ಆ ತಾಯಿ ಕಾರ್ಡ್ನ 5 ವರ್ಷ ಅಲ್ಲ 10 ವರ್ಷ ಆಗಿರಲಿ ಪಾಪುಗೆ ಅದ್ರ ಬಗ್ಗೆ ಏನೇನೂ ಗೊತ್ತಿರಲ್ಲ ನಿಮಗೆ. ಸೊ ಹಂಗಾಗಿ ಒಂದು ಸರಿ ಓದಿ